ಲೋಕಾಪುರ ರಾಮದುರ್ಗ ಧಾರವಾಡ ರೈಲು ಮಾರ್ಗಕ್ಕೆ ಪಟ್ಟು ಹಿಡಿಯಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಜನತೆಯಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಜಿಲ್ಲೆ ಸಂಪರ್ಕಿಸುವಂತ ಯೋಜನೆ ಇದೆ. ಮಠಾಧೀಶರ ಸಮ್ಮುಖದಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನು ನಡೆಸುವಂತೆ 2019ರಲ್ಲಿ ರೈಲ್ವೆ ಮಾರ್ಗ ಯೋಜನೆ ಕಾರ್ಯರೂಪಕ್ಕೆ ಬರಬೇಕಿತ್ತು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಅದು ವಿಳಂಬ ಆಗ್ತಾನೇ ಬರ್ತಾ ಇದೆ. ಹೀಗಾಗಿ ಯೋಜನೆ ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಲಾಗಿದೆ. ಬಹು ವರ್ಷಗಳ ಕನಸು ಇದು. ಜಾರಿಗೆ ತನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದೀಗ ಹೋರಾಟದ ಹಾದಿ ಹಿಡಿತಾ ಇದ್ದಾರೆ. ಬಾಗಲಕೋಟೆ ನಗರದ ಚರಂತಿಮಠ ಸಮುದಾಯದ ಭವನದಲ್ಲಿ ಲೋಕಾಪುರ ರಾಮದುರ್ಗ ಸವದತ್ತಿ ಯಲ್ಲಮ್ಮ ಮಾರ್ಗದಲ್ಲಿ ಹೊಸ ರೈಲು ಮಾರ್ಗ ನಿರ್ಮಾಣದ ಹೋರಾಟ ಕುರಿತು ಸಭೆಯನ್ನು ಕೂಡ ನಡೆಸಲಾಗಿತ್ತು. ಮುಂದಿನ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು. ಅದರಂತೆಯೇ ಇದೀಗ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬೆಂಬಲಿಸಬೇಕು ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಜಿಲ್ಲೆಯ ಜನರು ಯಾವ ಅನ್ಯಾಯ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಹಿಡಿಬೇಡ್ರಿ, ಅವ್ರು ಅಷ್ಟೇ ಹಿಡೀಲಿ. ದಿನಗಳಿಂದ ಹಗಲು ರಾತ್ರಿ ರಾಮದುರ್ಗ ನಗರದ ಮಹಾಜನತೆ ಲೋಕಾಪುರ್, ರಾಮದುರ್ಗ್, ಸವದತ್ತಿ ಯಲ್ಲಮ್ಮ, ಧಾರವಾಡಕ್ಕೆ ರೈಲು ಸೌಲಭ್ಯ ಕೊಡಬೇಕು ಸರ್ಕಾರಗಳು ಅಂಥೇಳಿ ಪ್ರಯತ್ನ ಮಾಡಿ ಇವತ್ತೊಂದು ಬೃಹತ್ತವಾದಂಥ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿದರು. ಸುಮಾರು 10 ರಿಂದ 15 ಸಾವಿರ ಜನ ಆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಈ ಯೋಜನೆ 2019ರಲ್ಲಿನ ಅನುಷ್ಠಾನಕ್ಕೆ ಬರಬೇಕಾಗಿತ್ತು. ಏನು ದುರ್ದೈವ, ನಮ್ಮ ಭಾಗದ ಜನಪ್ರತಿನಿಧಿಗಳು ಆ ಒಂದು ಸರ್ವೆ ಕಾರ್ಯ ಏನು ನಡೆದು ಹುಬ್ಬಳ್ಳಿ ರೈಲ್ವೆ ವಲಯದಿಂದ ದಿಲ್ಲಿ ರೈಲ್ವೆ ಬೋರ್ಡಿಗೆ ಏನು ಹೋಗಿದ್ದು ಅದನ್ನು ಫಾಲೋಅಪ್ ಮಾಡಲಾರ್ದ ಅದನ್ನು ವಿಫಲ ಆಗೈತಿ. ಈಗಾಗಲೇ ಜನರ ಬೇಡಿಕೆಗೆ, ಜನರ ಆಶೆಗೆ ತಕ್ಕಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಪಂದನೆ ಮಾಡಬೇಕು. ಅದರಂತೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಹೆಚ್ಚಿನ ಇಚ್ಛಾಶಕ್ತಿ ತೋರಿಸಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಯೋಜನೆ ಕಾರ್ಯರೂಪಕ್ಕೆ ಬರುವಲ್ಲಿ ಯಾವುದೇ ವೈಜ್ಞಾನಿಕ ತೊಂದರೆಗಳಿಲ್ಲ. ಎಲ್ಲ ರೀತಿಯಿಂದ ಇದು ಯೋಜನೆ ಅನುಷ್ಠಾನಕ್ಕೆ ಬರೋಕೆ ಫಿಟ್ ಐತಿ. ಫಿಟ್ ಇದ್ದಾಗ ಕಾರ್ಯರೂಪಕ್ಕೆ ಯಾಕೆ ಬರಂಗಿಲ್ಲ ಅಂಥೇಳಿ ನಾನು ಎರಡೂ ಸರ್ಕಾರಗಳಲ್ಲಿ ಕೇಳ್ತೀನಿ, ಜನಪ್ರತಿನಿಧಿ ಕೇಳ್ತೀನಿ. ಈಗಾದರೂ ಕಾಲು ಮಿಂಚಿಲ್ಲ. ಇದು ಹೋರಾಟದ ಒಂದು ಕಿಚ್ಚು, ಜನರ ಭಾವನೆಗೆ ಸ್ಪಂದನೆ ಮಾಡಬೇಕು. ತಾವುಗಳು ಮುಂದುವರೆದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಎಲ್ಲರೂ ಪ್ರಯತ್ನ ಮಾಡಬೇಕು. ಅದರಂತೆ BJP ಅವರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. 15 ದಿನಗಳಿಂದ ಹಗಲು ಬಹುದಿನದ ಬೇಡಿಕೆಯಾದ ಈ ರೈಲ್ವೆ ಹೋರಾಟವನ್ನು ಬಹಳಷ್ಟು ಹೋರಾಟಗಳು ನಡೆದು ಇವತ್ತೊಂದು ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗಿದೆ. ಮುಖ್ಯವಾಗಿ ಇದಕ್ಕೆ ಇಚ್ಛಾಶಕ್ತಿ ಅವಶ್ಯಕತೆ ಬಹಳ ಅದ. ಜನರ ಹೋರಾಟ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ, ರಾಜ್ಯ ಮತ್ತು ಕೇಂದ್ರದ ಇಚ್ಛಾಶಕ್ತಿ ಇತ್ತಂದರೆ ಇದು ಖಂಡಿತವಾಗಿ ಆಗ್ತದೆ. ಇದಕ್ಕೆ ನಿರ್ಲಕ್ಷ್ಯ ಮಾಡೋದು ಬೇಡ. ರಾಜ್ಯ ಸರ್ಕಾರದವರು ಇದಕ್ಕೆ ಜಮೀನು ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರದವರು ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದರೆ ಈ ಭಾಗಕ್ಕೆ ಸಾಕಷ್ಟು ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು, ಸಿಮೆಂಟ್ ಕಾರ್ಖಾನೆಗಳು ಮತ್ತು ರೈತ ವರ್ಗಕ್ಕೆ ರಸಗೊಬ್ಬರಗಳನ್ನು ಜೊತೆಗೆ ಹೈಕೋರ್ಟ್ ಧಾರವಾಡಕ್ಕಿರೋದ್ರಿಂದ ಈ ಭಾಗದಲ್ಲಿ ಸಾಕಷ್ಟು ಜನರ ಅಡ್ಡಾಡೋ ಇದು ಇರ್ತದೆ. ವಕೀಲರಿಗೆ ಅನುಕೂಲ ಆಗ್ತದೆ ಮತ್ತು ಕಕ್ಷಿದಾರಿಗೆ ಅನುಕೂಲ ಆಗ್ತದೆ. ಒಟ್ಟು ಟೋಟಲಿ ಈ ಭಾಗ ಅಭಿವೃದ್ಧಿ ಆಗಲಿಕ್ಕೆ ಭಾಳ ಪ್ರಮುಖವಾದ ಬೇಡಿಕೆ ಏನಂದರೆ ಈ ಭಾಗಕ್ಕೆ ರೈಲ್ವೆ ಆಗಬೇಕು ಅಂತೇಳಿ ನಾವು ವಿದ್ಯಾರ್ಥಿಗಳು ಜೊತೆಗೆ ಧಾರವಾಡ ಯೂನಿವರ್ಸಿಟಿ, ಈ ಕಡೆ ಬೆಳಗಾವಿ ಯೂನಿವರ್ಸಿಟಿ ಇರೋದ್ರಿಂದ ಈ ಭಾಗಕ್ಕೆ ರೈಲ್ವೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗುಣಮಟ್ಟನೂ ಉತ್ತಮ ರೀತಿಯಲ್ಲಿ ಸಾಗ್ತದೆ ಅಂತ ಹೇಳ್ತಾ ಈ ಭಾಗಕ್ಕೆ ಆದಷ್ಟು ಬೇಗ ಜನಪ್ರತಿನಿಧಿಗಳು ಭಾಳಷ್ಟು ಗಮನ ಕೊಟ್ಟು ಈ ಭಾಗಕ್ಕೆ ರೈಲ್ವೆ ಆಗುವಂಥ ವ್ಯವಸ್ಥೆ ತಾವು ಮಾಡ್ತೀರಿ ಅಂತ ಈ ಮುಖಾಂತರ ನಾವು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಬಹುದಿನ